ಈ ಜನರೇಷನ್ ಅವರು ಹಿಂಗಂತಾರೆ. ನಾವ್ ಹಿಂಗ ಅನ್ನೋದೇ ಅಂದ್ರೆ ಗೊತ್ತಿಲ್ಲ. ಅವಾಗೆಲ್ಲ ಹಿಂಗ ಕಸಿನ್ಸ್. ಲಕ್ಷಣ ಇಸ್ ಮಿಸ್ಸಿಂಗ್ ಬ್ರೋ. ಆಯ್ತಾ ರವಿ ಹಾಕಿದ್ದ? ಆಯ್ತಾ ಅಕ್ಕ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿ ವ್ಲಾಗ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನಾನು ನಮ್ಮ ಅಕ್ಕ ನಮ್ಮ ಮಾವ ಅವ್ರದ್ದು ಮಿಕ್ಸಿ ಬೇಕಾಗಿತ್ತು ಅಂತ ಹೇಳಿದ್ರು. ಸೊ ತೊಗೊಂಬರೋಕ್ಕಂತ ರೆಡಿಯಾಗಿ ಹೋಗ್ತಾ ಇದ್ದೀವಿ ಇಲ್ಲಿ. ಸೊ ಈ ವ್ಲಾಗ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಅವ್ರಿಗೆ ಟೈಮ್ ಇರಲಿಲ್ಲ ಹೋಗೋಕ್ಕಂತ ಹೇಳಿ ನಾನು ಮತ್ತು ಗಾನವಿ ಹೋಗಿದ್ವಿ. ಇಲ್ಲೇ ಇರೋದು ಒಂದು ಸ್ವಲ್ಪ ದೂರದಲ್ಲಿ ಮಾಲ್ ಇದೆ, ಅಲ್ಲಿ ಹೋಗಿ ತೊಗೊಂಡು ಬಂದ್ವಿ. ನೋಡಿ ಅಷ್ಟೇ ಅಷ್ಟೇ 2 ಮಿನಿಟ್ಸ್ ಕೆಲಸ ಅಷ್ಟೇ. ಇವಾಗ ಇಲ್ಲಿ ಬಂದಿದ್ದೀವಿ ಹೊಸ ಮನೆ ಹತ್ರಕ್ಕೆ. ಕೊಟ್ಬಿಟ್ಟು ನಾವು ಹೋಗೋದೇ ಗೈಸ್. ಹೋಗ್ಬಿಟ್ಟು ನಾವು ಫ್ರೆಶ್ ಅಪ್ ಆಗಿ ಬರೋಷ್ಟರಲ್ಲಿ ಟೈಮ್ ಆಗುತ್ತೆ. ಒಂದು ಅಡುಗೆ ಮಾಡ್ತಾಯಿದ್ದಾರೆ. ನಾವು ಬರೋವಾಗ ಇಡ್ಲಿ ತೊಗೊಂಬಂದಿದ್ದೀವಿ. ಹೋಗಿ ತಿಂದ್ಬಿಟ್ಟು ನಾವು ಹೋಗಿ ಫ್ರೆಶ್ ಅಪ್ ಆಗಿ ಆಮೇಲೆ ಹೋಗ್ತೀವಿ. ಕರ್ಬೇವಿನ ಸೊಪ್ಪು ಗಿಡ ನೋಡಿ ಗೈಸ್ ಇಲ್ಲಿ. ಹೌದೇ, ಯಾವುದು ಎತ್ತೆ ಇಲ್ಲ ಬಿಡಮ್ಮ, ಯಾವಾಗ ಬೇಕು ಕಿತ್ಕೊಂಬೋದು. ಅದ ಇವ್ರದ್ದು ಮಿಸೆ ತಾತ ಅವ್ರದ್ದು. ಇವಳಿಗೆ ವಿಡಿಯೋ ಮಾಡಬೇಕಂತೆ. ಇವತ್ತೇ ನಾನು ಹಿಂಗೊಂದು ವಿಡಿಯೋ ಮಾಡಬೇಕು ಗೈಸ್ ಇವಾಗ. ಇವತ್ತೇ ನಾನು ಫಸ್ಟ್ ಟೈಮ್ ಬರ್ತಾ ಇರೋದು. ಎಕ್ಸೈಟ್ಮೆಂಟ್ ಇರಲಿ ಅಂತ ಎಕ್ಸೈಟ್ಮೆಂಟ್ ಇರಲಿ ಅಂತ ಬಂದಿಲ್ಲ. ಇವತ್ತೇ ಕರೆಂಟ್ ಇಲ್ಲ ಗೈಸ್ ನಮ್ಮ ಮನೇಲಿ ಅಂತಲ್ಲ, ಫುಲ್ ಬೆಳಗ್ಗೆಯಿಂದನೂ ಇಲ್ಲ. ಪಾಪ ಅಲ್ಲಿ ನಮ್ಮ ಮಾವ ಅವರು ಕಷ್ಟಪಡ್ತಾ ಇದ್ದಾರೆ. ಕರೆಂಟ್ ಇಲ್ಲ, ನೀರಿಲ್ಲ, ಏನು ಮಾಡೋದು? ಗುರು ಪ್ರವೇಶ ನಾಳೆ. ಹಿಂಗೆಲ್ಲ ಮಾಡಿದ್ರೆ ಹೆಂಗೆ? ಇವಾಗ ನಾನು ಆರ್ಡಿನರಿ ಇದು ಹಾಕ್ಕೊತಾ ಇದ್ದೀನಿ ಸೊಲ್ಯೂಷನ್ನು. ನಂಗೆ ಫಸ್ಟ್ ಟೈಮ್ ಹಾಕೊಂಡಾಗ ಏನೂ ಆಗಿಲ್ಲ. ಇದೆಲ್ಲ ಬಂದು ನಂಗೆ ಹೀಟ್ಗಾಗಿರೋದು. ಆ ಪಿಂಪಲ್ಸ್ ಏನು ನನಗೆ ಇದು ಹಾಕಿದ್ಮೇಲೆಲ್ಲ ಬಂದಿರೋದು. ನಂಗೆ ಜ್ವರ ಎಲ್ಲ ಬಂದಿತ್ತಲ್ವ, ಟ್ಯಾಬ್ಲೆಟ್ ಎಲ್ಲ ಕನ್ಸ್ಯೂಮ್ ಮಾಡ್ತಾಯಿದ್ದೆ ನಾನು, ಅದಕ್ಕೋಸ್ಕರ ಆಗಿರೋದು. ಇದಾಕ್ದಾಗ ಸ್ವಲ್ಪ ಇದು ಅನಿಸುತ್ತೆ, ಆಮೇಲೆ ಚೆನ್ನಾಗಿರುತ್ತೆ. ಒಂದು ಶೀಟ್ ಮಾಸ್ಕ್ ಹಾಕ್ಕೊಂಡು ಆಮೇಲೆ ಸ್ನಾನ ಮಾಡ್ಕೊಂಡು ಬರ್ತೀನಿ. ಯಾಕಂದರೆ ನಾನು ನೆನ್ನೆನೇ ತಲೆ ಸ್ನಾನ ಮಾಡಿದ್ದೆ. ಇವತ್ತು ಹಂಗೆ ಹೋಗ್ಬಿಡ್ಬೋದಾಯಿತು, ಬಟ್ ನೆನ್ನೆ ನಾನ್ ವೆಜ್ ಎಲ್ಲ ತಿಂದಿದ್ದೆ ನಾನು. ಅದಕ್ಕೋಸ್ಕರ ತಲೆ ಸ್ನಾನ ಮಾಡಲೇಬೇಕು. ಅದಕ್ಕೋಸ್ಕರ ಮಾಡಿಕೊಂಡು ಹೋಗೋಣ ಅಂಥೇಳಿ ಇವಾಗ ಒಂದು 10 ಮಿನಿಟ್ಸ್ ಇರ್ತೀನಿ. ಇದ್ಬಿಟ್ಟು ವಾಶ್ ಮಾಡ್ಕೊಂಡು ಆಮೇಲೆ ಡ್ರೆಸ್ ಹಾಕ್ಕೊಂಡು ರೆಡಿ ಆಗಿಬಿಟ್ಟು ಹೋಗೋದಷ್ಟೇ. ನಾನು ಹೋಗಿ ಇವಾಗ ಫ್ರೆಶ್ ಅಪ್ ಆಗಿ ಬಂದೆ. ಹೋಗ್ಬಿಟ್ಟು ರೆಡಿಯಾಗಿ ನಾನು ಹೋಗೋದಷ್ಟೇ. 8 ಗಂಟೆಗೆ ಪೂಜೆ ಸ್ಟಾರ್ಟ್ ಆಗುತ್ತೆ, ಅಷ್ಟರಲ್ಲಿ ಹೋಗಲ್ಲಿರಬೇಕು. ಸೊ ಇವಾಗ ನಮ್ಮ ಅಕ್ಕ ಹೋಗಿ ಅವ್ರ ಮನೆಗೆಲ್ಲ ಹೋಗಿ ಸ್ವಲ್ಪ ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡು ಬಂದಿದ್ದಾಳೆ. ನಾಳೆಗೆ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡು ಬಂದಿದ್ದಾಳೆ. ಇವಾಗ ನಾನು ಫಟ್ ಅಂತ ಹೋಗಿ ಚಕ್ ಅಂತ ರೆಡಿ ಆಗಬೇಕು. ಒಂದು 15 ನಿಮಿಷದಲ್ಲಿ ರೆಡಿ ಆಗಬೇಕು. ರೆಡಿ ಆಗಿಬಿಟ್ಟು ಹೋಗಬೇಕು. ಲೆಟ್ಸ್ ಗೆಟ್ ರೆಡಿ ವಿತ್ ಮೈ ವಿಡಿಯೋನು ಮಾಡ್ತೀನಿ. ಅದು ಇನ್ಸ್ಟಾಗ್ರಾಮಲ್ಲಿ ಬರುತ್ತೆ ಆ್ಯಂಡ್ ಯೂಟ್ಯೂಬ್ ಶಾರ್ಟ್ಸಲ್ಲಿ ಬರುತ್ತೆ. ಸೊ ಲೆಟ್ಸ್ ಗೆಟ್ ರೆಡಿ.
ಈ ಡ್ರೆಸ್ ಬಂದು ಹೊಸದಾಗಿ ತೊಗೊಂಡೆ ನಾನು, ನೆನ್ನೆ ತಾನೇ ಬಂತು ಮಿಂತ್ರದಲ್ಲಿ. ತುಂಬ ಚೆನ್ನಾಗಿ ಬಂದಿದೆ, ನನಗೆ ಸಖತ್ ಇಷ್ಟ ಆಯಿತು. ವೆರಿ ಕಂಫರ್ಟಬಲ್. ಹಾಕಿ ನಾನು ಏನೇ ಬಟ್ಟೆ ತೊಗೊಂಡ್ಲಿ ಹಾಕಿ ಟ್ರೈ ಮಾಡ್ತೀನಿ ಫಸ್ಟು. ಒಂದೊಂದು ಸರಿ ಮರ್ತೋದಾಗ ಅದು ಏನೋ ಮಾಡೋಕ್ಕಾಗಲ್ಲ. ಈ ಟೈಮ್ ಹಾಕಿ ಟ್ರೈ ಮಾಡಿದೆ, ಸಕ್ಕತ್ತಾಗಿತ್ತು. ಇವಾಗ ಹಾಕ್ಕೊತೀನಿ, ನಂಗೆ ಇಷ್ಟ ಆಯಿತು. ಇವಾಗ ರೆಡಿ ಆಗಿಬಿಟ್ಟು ಹೋಗಬೇಕು. ಫಸ್ಟು ನಾನು ಸ್ಕಿನ್ ಕೇರ್ ಮುಗಿಸ್ಕೊಬಿಡ್ತೀನಿ, ಆಮೇಲೆ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇವಾಗ ನಾನು ಐರನ್ ಕೊಟ್ಬಿಟ್ಟು ಬರಬೇಕು. ಅವ್ರು ಚೆನ್ನಾಗಿ ಮಾಡಿರಲಿಲ್ಲ, ಬೆಳಗ್ಗೆ ಹೋಗಿ ಹುಡುಕಿದೆ, ಅವ್ರು ಇರಲಿಲ್ಲ. ಇವಾಗ ಹೋಗಿ ಕೊಟ್ಬಿಟ್ಟು ಬರೋಕ್ಕೆ ನಾನು ಪಲ್ಲವಿ ಹೋಗ್ತಾ ಇದ್ದೀವಿ. ವ್ಲಾಗು ಒಂಥರ ಕ್ವಿಕ್ ಆಗಿದೆ. ನೋಡ್ಕೊಂಡು ನೀರು ಚೆನ್ನಾಗಿದ್ದೀನಾ ಗೈಸ್? ಇದೇ ನನ್ನ ಔಟ್ಫಿಟ್ ಚೆಕ್, ಹೊಸ ಚೆಕ್. ಬೊಟ್ಟಿಗೆ ಫಸ್ಟ್ ಅಕ್ಕ, ಆಮೇಲೆ ಚೆಕ್ ಕುಬಿ ಮಾಡಿದಂತೆ ಚೆನ್ನಾಗಿ ಸೂಪರ್ ಫೋಟೋ ಹಿಡಿ ಒಂದೆರಡು. ಸೂಪರ್. ಇಲ್ಲ ನೀನು ಹಾಕೊಳೋದು ಗೈಸ್. ಐ ಆಮ್ ವೆರಿಂಗ್ ಮೈ ಮಾಮಾರ್ಟ್ಸ್ ಪರ್ಫ್ಯೂಮ್ ಇಂಟು ದ ವ್ಯಾಲಿ. ಅಲ್ಲಿ ವಿಕ್ಟೋರಿಯಾ ಸೀಕ್ರೆಟ್ ಕೊಡು, ಅದೊಂಚೂರು ಹಾಕೊಳ್ಳೋ ಬಾ. ಯಾವುದೋ ಓಸಿ ನಮ್ಮ ಅಕ್ಕಂದು, ಅದನ್ನು ಉಜ್ಕೊಳ್ಳೋಣ ಫ್ರೆಂಡ್ಸ್ ಬನ್ನಿ. ಆವಾಗ ಒಂಚೂರು ಉಜ್ಕೊಂಡಿದ್ದೀನಿ. ಅವಳು ಏ ಇಂದ ಇಲ್ಲ ಐತೆ ಬಾ. ಕೈ ನಮ್ಮ ಕೈ ಇಲ್ಲ, ಅದಕ್ಕೆ ಕೈ ಬರೋಲ್ಲ. ಹಾಕಳೆ ಆಯ್ತಾ? ಆಯ್ತು, ಆಫ್ ಮಾಡು ನೀನು. ಬೊಟ್ಟಿಗೆ ನಾನಂತೂ ರೆಡಿ ಆದೆ. ಇವಾಗ ನಾನು ಹೋಗ್ತೀನಿ. ಹೇಗೆ ಕಾಣಿಸ್ತಾ ಇದೀನಿ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಈ ಡ್ರೆಸ್ ಲಿಂಕ್ ಬೇಕಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಕೂಡ ಬೈ ಮಾಡ್ಬೋದು. ಆ್ಯಂಡ್ ತುಂಬ ಕಂಫರ್ಟಬಲ್ ಆಗಿದೆ, ಸಕ್ಕದಾಗಿ ಕಾಣಿಸ್ತಾ ಇದ್ದೀನಿ ಅಂತ ನಂಗೆ ಅನಿಸುತ್ತೆ. ಅಫ್ಕೋರ್ಸ್ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ಕಾಣಿಸ್ಬೇಕು ಅಂತ ತಾನೇ ಇಷ್ಟೆಲ್ಲ ಆಗಿರೋದು? ಹೌದು, ನಾನೇನು ಮೇಕಪ್ ಆಗಿಲ್ಲ, ಸ್ವಲ್ಪ ಕನ್ಸೀಲ್ ಮಾಡ್ಕೊಂಡಿದ್ದೀನಿ, ಮತ್ತು ಬ್ಲಷ್ ಹಾಕೊಂಡಿದ್ದೀನಿ. ಆಮೇಲೆ ಏನೇನು ಹಾಕೊಂಡಮ್ಮ, ಲಿಪ್ಸ್ಟಿಕ್ ಹಾಕೊಂಡಿದ್ದೀನಿ. ಬೇಗ ಹೋಗಬೇಕು ಗೈಸ್, ಅದಕ್ಕೆ 2XL ಮಾತಾಡ್ತಾ ಇದ್ದೀನಿ. ಇವಳು ನೋಡಿ ಪಾಪ ಅವಾಗೇನೆ ರೆಡಿ ಆಗ್ಬಿಟ್ಟು ಬಂದು. ಸೊ ಲೆಟ್ಸ್ ಗೋ. ಇವ್ರು ನಮ್ಮ ಮಾವ ಜೊತೆ ಬರ್ತಾರೆ, ನಾವು ಹೋಗ್ತೀವಿ. ಎಲ್ಲ ನೀಟಾಗಿ ಮಾಮ ಬರಲ್ಲ ಅಂತ ಗೈಸ್ ನಮ್ಮ ಮಾವ. ನಾನೇ ಬಂದು ಕರ್ಕೊಬರ್ತೀನಿ. ಸಕ್ಕದಾಗಿ ಕಾಣಿಸ್ತಾ ಇದ್ದೀನಿ ಅನ್ಸುತ್ತೆ. ಲೆಟ್ಸ್ ಗೋ. ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ನಂಗೆ ಅನಿಸ್ತು. ಕೀ ಅಲ್ಲ ಗಾಡಿಗೆ, ಸೋಫಾ ಮೇಲೆ ಹಾಕ್ಬೇಕು. ಬಾ ಹೋಗೋಣ ನಾವು. ನಿನ್ನ ಫೋನ್ ಎತ್ಕೊಂಡಿದ್ಯಾ? ಎತ್ಕೊಂಡಿರು, ಎಮರ್ಜೆನ್ಸಿ ಬಾ ಒಂದು ಫೋಟೋ ಇಟ್ಕೊಣ. ಇಬ್ರು ರೆಡಿ, ಲೆಟ್ಸ್ ಗೋ ಗೈಸ್. 2 ನಿಮಿಷಕ್ಕೆ ಹೋಗಿ ಅಲ್ಲಿರ್ತೀವಿ. ಡೋರ್ ಹಾಕ್ಬಿಡ್ತೀನಿ, ಇಬ್ಬರು ಇರ್ತಾರೆ. ಡೋರ್ ಹಾಕೊಳ್ರಿ ಒಳಗಡೆಯಿಂದ. ಸರಿ ಇಲ್ಲ ಗೈಸ್, ಬರೀ ಇಲ್ಲಿ ಬೇರೆಯವರೇ ಇದ್ದಾರೆ. ನಮ್ಮ ರೋಡ್ ಫುಲ್ಲು ಹೋಗ್ತೀವಿ. ಇಷ್ಟೊತ್ತಲ್ಲಿ ಹೋಗ್ತಾ ಇದ್ದೀವಿ ನೋಡಿ ನಾವು. ನಮ್ಮ ಮಾವ ಬೈತಾರಷ್ಟೇ, ಆಮೇಲೆ ಇನ್ನೂ ಲೇಟ್ ಆಯ್ತಂದ್ರೆ. ಅಮ್ಮೋ ಹೋಗ್ತಾ ಇದ್ದೀವಿ. ಅಲ್ಲಿ ನೋಡಿ ಅದೇ ಮನೆ. ಗೈಸ್ ಮನೆ ಹತ್ರ ಬಂದಿದ್ದೀವಿ ಇವಾಗ. ನಮ್ಮ ಶುಕಿ ನೋಡಿ ಇಲ್ಲಿ ಎಷ್ಟು ತರಲೆ ಮಾಡ್ತಾವಳೆ ಅಂತೇಳಿ. ಸುಬ್ಬಿ ಅವಳು. ನಮ್ಮ ಅತ್ತೆ ನೋಡಿ ಫುಲ್ಲು ಮಿಂಚಿಂಗ್. ಶುಕಿನೇ ನಮ್ಮ ಅತ್ತೆ ಟ್ವಿನ್ನಿಂಗು, ಸೇಮ್ ಹಾಕೊಂಬಿಟ್ಟವ್ರೆ. ಒಳಗಡೆ ಹೋಗೋಣ. ರೆಡಿಯಾಗಿ ಊಟ ಮಾಡ್ತಾ ಇದ್ದಾಳೆ. ಒಳಗಡೆ ಗುಂಡ ನೋಡಿ. ಯಾಕೆ ಇವತ್ತು ಚಡ್ಡಿ ಹಾಕೊಂಡಿದ್ಯಾ? ಅಯ್ಯಯ್ಯ, ಅಲ್ಲೆಲ್ಲ ಇಟ್ಕೊಡ್ದ.
ಹೌದಾ, ಸಾರಿ. ನಾವು ಹೋಗೋಷ್ಟರಲ್ಲಿ ಕರೆಕ್ಟ್ ಟೈಮ್ ಆಗಿತ್ತು. ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿದ್ರು ಆವಾಗ ತಾನೇ. ಆಮೇಲೆ ನಾವು ಕೂಡ ಹೋಗಿ ಪೂಜೆಗೆ ಜಾಯ್ನ್ ಆದ್ವಿ. ಎಲ್ಲರೂ ಕೇಳ್ತಾ ಇರ್ತೀರ ನಮ್ಮ ಅಜ್ಜಿ ಫ್ಯಾಮಿಲಿನ ಇಂಟ್ರಡ್ಯೂಸ್ ಮಾಡಿ ಅಂತ. ಯಾರಿಗೂ ಟೈಮ್ ಇರಲ್ಲ ಅಷ್ಟೊಂದೆಲ್ಲ. ಸೊ ನಮ್ಮ ಮಾವ ಅವರೆಲ್ಲ ಕೆಲಸದಲ್ಲಿ ಇರ್ತಾರೆ. ನಾನು ಹೋಗಿ ಅವ್ರಿಗೆ ಡಿಸ್ಟರ್ಬ್ ಮಾಡೋಕ್ಕಾಗೋದಿಲ್ಲ. ಅದೊಂದೇ ರೀಸನಿಂದ ನಾನು ಯಾರನ್ನೂ ಇಂಟ್ರಡ್ಯೂಸ್ ಮಾಡಿರಲಿಲ್ಲ. ಅವಾಗವಾಗ ವ್ಲಾಗಲ್ಲಿ ತೋರಿಸ್ತಾ ಇರ್ತೀನಿ. ನಮ್ಮ ಮಮ್ಮಿಯವರು ಬಂದು 4 ಜನ ಇರೋದು. 3 ಮಾವಂದಿರು, ನಮ್ಮ ಮಮ್ಮಿ ಒಬ್ಬಳೆ ಮಗಳು. ಫಸ್ಟ್ ಬಂದು ಪಲ್ಲವಿ ಅವ್ರ ಡ್ಯಾಡಿ, ಆಮೇಲೆ ನಮ್ಮ ಮಮ್ಮಿ, ಆಮೇಲೆ ಸರ್ವೇಶ್ ಅವರಪ್ಪ, ಆಮೇಲೆ ಬುಜ್ಜಿಯವ್ರ ಡ್ಯಾಡಿ ಇಲ್ಲಿ ಕೂತಿರೋರೆ ಲಾಸ್ಟು. ಭದ್ರಂ ಪಶ್ಯೇಮಾಕ್ಷ್ಯದ್ರಿಯಚಿತ್ರಾಃ ಶ್ರೇರಂಗೈಃ ಸುಷ್ಟುವಾಗೈಃ ವೇಷೇಮದೇವಹಿತಂ ಯದಾಯುಃ यो वैताहं ब्रह्मणो वेदाहं मृतेनां ब्रह्म च ब्रह्मा च कीर्तिं प्रजां ददुः ದಂಪತಿಯು ಪುಷ್ಪಮಾಲಿಕಾ ಧಾರಣ ಮುಹೂರ್ತ ಶುಭ ಮುಹೂರ್ತಮಸ್ತು. ಯಾವುದೇ ರೀತಿಯ ದೋಷಗಳು ನಿವಾರಣೆಯಾಗಿ ಮತ್ತೆ ಎಲ್ಲ ದೋಷಗಳು ನಿವಾರಣೆಯಾಗಿ ಈ ಪೂಜಾ ಕಾರ್ಯ ಸಂಗೋಪವಾಗಿ ನಡೀಲಿ ಅಂತ ಹೇಳ್ತಾ ಇಷ್ಟ ದೇವತೆನ, ಕುಲದೇವತೆನ, ತಂದೆ ತಾಯಿನ, ಗುರು ಹಿರಿಯರನ್ನ ಮನಸ್ಸಲ್ಲಿ ಸ್ಮರಣೆ ಮಾಡ್ತೀವಿ. ಓಂ ಹರಃ ಓಂ ತ್ರೈಲೋಕ್ಯ ಸಂಪದಾಲಯ ಸಮಲೇಖನ ವಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಯಾವಾಗು ಸರ್ವಲೋಕಾನಾಂ ಪ್ರಪದಿಂ ಶಾಸಪಾರಕ ತಾಂ ಧರ್ಮಚಾರಿಣೀಂ ಶಂಭೋ ಪ್ರಣಮಾಮಿ ಪರಂ ಶಿವ. ಪಂಚಾಸ್ಯವದನೋದ್ಭೂತ ಪಂಚತತ್ವಾದಿನಾಯಕ ಪಂಚಬ್ರಹ್ಮಮಯಾನೋಮಿ ಪಂಚಾಚಾರ್ಯ ಜಗದ್ಗುರು ಗುರುದೇವೋ ಮಹಾದೇವೋ ಗುರುದೇವೋ ಸದಾಶಿವಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ವಾಗರ್ತಾ ಇವ ಸಂಪೃಕ್ತೋ ವಾಗರ್ತಾ ದೇವತೆಯೇ ಪಿತರೋ ವಂದೇ ಪಾರ್ವತಿ ಪರಮೇಶ್ವರೋ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣೆ. ಪೂಜಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಶಿವೋ ನಾಮ ರೂಪಾಭ್ಯಾಂ ಯಾ ದೇವಿ ಸರ್ವಮಂಗಳಾಲಯೋ ಸುಂದರಾಣಂ ಸಾ ಸರ್ವತೋ ಜಯಮಂಗಳಂ ಶುಭಮುಹೂರ್ತಮಸ್ತು ಪ್ರತಿಷ್ಠಿತಮಸ್ತು. ಆಗಮಾರ್ಥಂತ ದೇವಾನ ಗಮನಾರ್ಥಂತ ರಕ್ಷಸಾ ಕ್ರಿಯಾಚಾರ್ಯ ಪ್ರಾಣಾನಾಯಮ್ಯ ದೇಶಕಾಲೋ ಸಂಕೀರ್ತ್ಯ ಸಮಾಕ್ಷಿತಂ ಗೃಹೀತ್ವಾ. ಓಂ ಶಿವ ಸೊ ಪೂಜೆಗೆ ನಮ್ಮ ಅಜ್ಜಿ ತಾತನೂ ಕೂತ್ಕೊಂಡಿದ್ರು. ಅವರು ನಮ್ಮ ಅಜ್ಜಿ ಕೂತ್ಕೋಬೇಕು ಅಂತೇಳಿ ಕೂತ್ಕೊಂಡ್ರು. ನಮ್ಮ ತಾತ ಆಗಲ್ಲ, ನಾನು ಬರಲ್ಲ ಅಂತೆಲ್ಲ ಹೇಳ್ತಾಯಿದ್ರು. ಬಟ್ ಸ್ಟಿಲ್ ನಮ್ಮ ಮಮ್ಮಿ ಎಲ್ಲ ಹೇಳಿ ಒಪ್ಪಿಸಿ ನಮ್ಮ ತಾತನ ಕುಣಿಸಿದ್ದಾರೆ.
समृद्धिरस्तु इष्ट संपदस्तु ईशान्यं बहिर्देशे अरिष्टानर्तनमस्तु यत्पात्रं कृतकतमस्तु पात्रे यच्चेष्टास्तु शुक्रांगारकामदभवतीते प्राराहुके सर्वे क्राप्यन्तादिदेवतापर्यन्तामेरतिदिशे शामन्तगुणसमृद्धिरस्तु ओम वर्षशत संपूर्णमस्तायुगं शितारिषतो मुद्माता आरुतायते मदक्षरन्ति सिन्धनगामाभि इदिन सन्तोषणे एवनक्कमतोत समदपत्नादिरञ्जनया द्योरस्तुना पिता मधुना नवनस्वदेवरूपात्मस्मृति मा दीर्घावो भुवन्तनगावो तच्चय्यो रावणेमुनि दातुं यज्ञायष्टमेकं समर्पयामि श्रीनन्द्यादिचतुर्विंशतिवार्षिक वृक्षाबन्धन देवताभ्यः ध्यान आवाहनादि षोडशोपचार पूजन भवेयुः शुद्धोदकासनं समर्पयामि त्र्यंबकं यजामहे सुगन्धिं पुष्टिवर्धनं घोरवारकमेव वन्दना मृत्युर्मक्षयमामृताः तु अंगसंग गुरु लिंग जंगमाचार्यರಿಗೆ ಶೋಣಿಯಡುತ್ತೆ ಹನೀಲಾ ವಿಲಸದೆ ಶೋಣಿಯ ಪಾವನ ಕೈದವಗೆ ಅನುದೃಢ ಕಷ್ಟದಳನು ದಿನ ನೆಲೆಸಿದ ಮಹಾಲಿಂಗೋತವನಿಗೆ ಮಂಗಳವೆನ್ನಿರಿ ಸಂಗದಲ್ಲಿ ಅಂಗಜ ಭಂಗ ಶಿವಾಂಗ ಗುರು ಲಿಂಗ ಜಂಗಮಾಚಾರ್ಯರಿಗೆ ಈಶ್ವರ ಭಕ್ತಿಯ ಶಾಶ್ವತಗೊಳಿಸುತ್ತ ವಿಶ್ವಕ್ಕೆ ಗುರುವಾಗಿ ಪರಿಗೆ ವಿಶ್ವನಾಥನೊಡ ಉದ್ಭವಿಸಿದ ಮಹಾ ಗುಣಕಲ ನಾಯಕ ರೇಣುಕಗೆ ಮಂಗಳಮಯ ಮಹಾಲಿಂಗೋದವರಿಗೆ ಮಂಗಳವೆನ್ನಿರಿ ಸಂಗದಲ್ಲಿ ಅಂಗಜ ಭಂಗ ಶಿವ ಹಂಗೆ ಇರು ದೇವ್ರೈತೆ ಮಾರೇ ಕಡೆ ಹಿಂಗಂದ್ರೆ ಏನಿವತ್ತು ನಿಮ್ಮ ಫಂಕ್ಷನ್ ಗುರುಪ್ರವೇಶ ಮಾತಾಡೋ ಒಂಚೂರು ನೀಟಾಗಿ ಮಾತಾಡ ಓಂ ಶತಮಾನಂ ಭವತಿ ಸದಾಯಿ ಪುರುಷತಂತ್ರಿಯ ಆಯುಷ್ವೇ ಇಂದ್ರಿಯ ಪ್ರತಿಷ್ಠತೆ ಧರ್ಮಸ್ಥಾನಪತಿ ಮನದೇವತಾ ಕುಲದೇವತಾ ರಘುರು ದೇವತಾ ಪೂರ್ಣಾನುಕೂಲ ಪ್ರಾಪ್ತಿರಸ್ತು ಭವಂತೋ ಭವಂತೋ ಶುಭಗಂ ಶುಭಂ ಶುಭಗಂ ಶುಭಂ ಹಿಂಗಂದ್ರೆ ಈ ಜನರೇಷನ್ ಅವರು ಹಿಂಗಂತಾರೆ ನಾವ್ ಹಿಂಗ ಅನ್ನೋದೇ ಅಂದ್ರೆ ಗೊತ್ತಿಲ್ಲ ಅವಾಗೆಲ್ಲ ಹಿಂಗಷ್ಟೇ ಅಲ್ಲಲೇ ಇವಾಗ ಹಿಂಗಂದ್ರೆ ಹಿಂಗಂದ್ರೆ ಅದೇನೋ ಹಿಂಗಂತಲ್ಲ ಹಂಗಂದ್ರೆ ಹಿಂಗಂತ ಇದ್ರಿ ದೊಡ್ಡವರಾದ್ಮೇಲೆ ಹಿಂಗಂತೆಲ್ಲ ಅಂತ ಹಿಂಗಂತ ಇದ್ರಿ ಇಲ್ಲಷ್ಟಿದ್ದಾಗ ಹಿಂಗಂತ ಇದ್ದ ಇಲ್ಲ ಹಿಂಗೇನೋ ಸುಮ್ಮನೆ ಫೋಟೋ ಹಿಡ್ಕೊಂತ ಇದ್ದ ಅಜ್ಜಿ ಹಂಗನ್ರಿ ನೀವು ಇರೋ ಶಿಲ್ಪಿ ತಕೊಂಬಿಡ್ಲಿ ಪ್ರತಿ ಸರಿ ಏನಾಗುತ್ತಂತಂದರೆ ನಾವು ಮೂವರು ಫೋಟೋಸೇ ಹಿಡ್ಕೊಳ್ಳಲ್ಲ, ಯಾವಾಗೂ ಅಷ್ಟೇ ಫೋಟೋಸೇ ಹಿಡ್ಕೊಳ್ಳಲ್ಲ. ವೀಡಿಯೋಸ್ ಅಟ್ಲೀಸ್ಟ್ ಎರಡೋ ಮಾಡಿರ್ತೀವಿ, ಬಟ್ ಫೋಟೋಸೇ ಹಿಡ್ಕೊಳ್ಳಲ್ಲ. ಇವತ್ತು ನಾನು ಜ್ಞಾಪಕ ಇಟ್ಕೊಂಡು ಫೋಟೋಸ್ ಹಿಡ್ಕೊಳ್ಳೇಬೇಕು ಅಂದ್ಬಿಟ್ಟು ಇಟ್ಕೊಂಡ್ವಿ. ವೀಡಿಯೋಸ್ ಅಟ್ಲೀಸ್ಟ್ ಇರುತ್ತೆ ವ್ಲಾಗ್ಸಲ್ಲಿ ಎಲ್ಲ. ಲೈಟ್ ಆಫ್ ಮಾಡಿಬಿಟ್ಟಿದ್ದಾರೆ ಊಟ ಎಲ್ಲ ಮುಗಿತು ಗೈಸ್. ಇಲ್ಲಿ ರೀಲ್ಸ್ ಮಾಡೋಣ ಅಂತ ಕರೆಯೋಣ ಅಂದ್ಬಿಟ್ಟು ಅವ್ರು ಯಾರು ಇಲ್ಲೇ ಇಲ್ಲ. ಶುಕಿ ಹೆಂಗ್ ಬಿದ್ದೋದ್ಲು ಉಂಡೆ ಸುಯಿ ಅಲ್ಲೋಡಿ ಗೈಸ್. ಎರಡು ಐಫೋನು ಒಂದು ಅಕ್ಕ ಇದು ಅವ್ಳ ಸ್ಕೂಲ್ ಯೂಸ್ ಮಾಡೋದು, ಇದು ಅವ್ಳ ಫ್ರೆಂಡ್ಸ್ ಯೂಸ್ ಮಾಡೋದು. ಏನ್ ಆಕ್ಟಿಂಗ್ ಮಾಡ್ತೀಯ ಅಣ್ಣ? Cousins. Lakshya is missing, bro. ಕಸಿನ್ಸ್ ಗ್ಲೋ ಅಪ್. ನನ್ನ ಫೋನ್ ಗ್ಲೋ ಅಪ್ ಕೊಡು ಅವ ನೋಡಿ ಗೈಸ್. ಯೂಟ್ಯೂಬ್ ಕ್ಯಾನ್ಸಲ್ ಮಾಡಿ ಅನ್ಸಬ್ಸ್ಕ್ರೈಬ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರು.
ಸೋಮ ಎಲ್ಲ ಮುಗೀತು. ಇವಾಗ ಊಟ ಎಲ್ಲ ನಮ್ಮದು ಊಟ ಮಾಡಿದ್ದು ಆಯಿತು. ಆ್ಯಂಡ್ ಒಂದು ಸ್ವಲ್ಪ ಹೊತ್ತು ಇಲ್ಲೇ ಇದ್ಬಿಟ್ಟು ಆಮೇಲೆ ಮನೆಗೆ ಹೋಗ್ತೀವಿ. ಮನೆಗೆ ಹೋಗ್ಬಿಟ್ಟು ಚೆನ್ನಾಗಿ ರೆಸ್ಟ್ ಮಾಡಿ ಆಮೇಲೆ ಬೆಳಗ್ಗೆ ಎದ್ದು ರೆಡಿ ಆಗಿಬಿಟ್ಟು ಬರ್ತೀವಿ. ಗೈಸ್ ನೋಡಿ, ನಮ್ಮ ಅಮ್ಮು ಇಲ್ಲೂ ಸ್ಟಡೀಸ್ ಮಾಡ್ತಾ ಇದ್ದಾಳೆ. ಆ್ಯಂಡ್ ಆಲ್ಸೋ ನಾನು ಸ್ಕಿನ್ ಕೇರ್ಗೆ ಮಾಡ್ತಾ ಇದ್ದಾಳೆ. ಇವಾಗ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ಬೋದು, ಅದೆಲ್ಲ ಡ್ರೈ ನಾಳೆ ನಾನು ಅಟೆಂಡ್ ಅಷ್ಟೊಂದು ಆಗಲ್ಲ ಗೈಸ್. ಬೆಳಗ್ಗೆ ಆಗ್ತೀನಿ, ಆಮೇಲೆ ಮಧ್ಯಾಹ್ನ 3 ಗಂಟೆ 3 ಗಂಟೆ ಆಗುತ್ತೆ ಬರಕ್ಕೆ. ಅವಳೆಲ್ಲ ರೆಡಿ ಆಗ್ಬಿಟ್ಟು ಬರೋಷ್ಟರಲ್ಲಿ ನಮ್ಮ ಅತ್ತೆ ಹಪ್ಪಳ ತಿಂತಾ ಇರ್ತಾರೆ. ಇವಳು ಬತ್ತಾಳ ಮೇಲೆ ಅಷ್ಟೇ ಗೈಸ್. ನಾನು ಏನ್ ತಿಂದ್ರು ಫೋನಲ್ಲಿ ಆಗ್ತಾರೆ ಸರ್ ಇವರು. ಏನ್ ಮಾಡೋದು ಸಾರ್ ಏನ್ ಏನ್ ತಿಂದ್ರು ಫೋನಲ್ಲಿ ಆಗ್ತಾರೆ ಇವರು. ಅಷ್ಟೇ ಗೈಸ್ ಸಮಾಚಾರ. ನಾಳೆ ಇವಳು ಇರಲ್ಲ, ರಶ್ಮಿ ಇರಲ್ಲ. ರಶ್ಮಿ ಎಷ್ಟೊತ್ತು ಬರೋದು? 10:30 ಆಯ್ಕೆ ಬೇಗ ಬಂದು 10:30ಗೆ ಅವಳು ಬರ್ತಾಳೆ. ಸರ್ವೇಶ್ ಅಷ್ಟೇ 2:15ಗೆ ಬರ್ತಾರೆ ಇವರಿಬ್ರು. ಏನು ಮಾಡೋಕ್ಕಾಗಲ್ಲ, ಇವಾಗ ಎಕ್ಸಾಮ್ ಅಲ್ವಾ, ಅಟೆಂಡ್ ಮಾಡಲೇಬೇಕಾಗುತ್ತೆ. ಅದಕ್ಕೋಸ್ಕರ ಅಷ್ಟೇ. ಇವಾಗ ಇಲ್ಲಿ ಗಾನವಿ ಅವರೆಲ್ಲ ಫೋಟೋಸ್ ತಗೊತಾ ಇದ್ದಾರೆ. ನಾನೊಂದು ದೇವದ್ದು ಚೆನ್ನಾಗಿರೋ ಫೋಟೋನ ಕ್ಯಾಪ್ಚರ್ ಮಾಡಿಕೊಂಡು ಮಾಡ್ತೀನಿ. ಸರು ಬರ ಹೋಗೋಣ, ಗಾಡಿ ಕೀಯಲ್ಲ ನಂದು. ಸೊ ದೇವರ ಅಲಂಕಾರ ಅಂತೂ ತುಂಬಾ ಚೆನ್ನಾಗಿ ಮಾಡಿದರು, ಸಕ್ಕತ್ತಾಗಿತ್ತು. ನಂಗೆ ತುಂಬ ಇಷ್ಟ ಆಯಿತು. ನಿಮ್ಗೆ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಎಷ್ಟು ಡೆಡಿಕೇಶನ್ ನೋಡಿ ಗೈಸ್. ಇಲ್ಲೂ ಕೂಡ ಬರೀತಾ ಇದ್ದಾಳೆ ಇವಳು, ಇಲ್ಲೂ ಓದ್ತಾ ಇದ್ದಾಳೆ. ಓದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಏನ್ ಇವಾಗ ಅಜ್ಜಿ ಕರೇನಾ ನಡಿ. ಕಂಟೆಂಟ್, ಗಿವ್ ಮೀ ಸಮ್ ಕಂಟೆಂಟ್. Get me some content, bro. Content is more important than the ಅಜ್ಜಿ. ಬರಲ್ಲ ನೀನು? ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ ಹೋಮ್. ನಾವು ಅಲ್ಲಿವರೆಗೂ ನಡ್ಕೊಂಡು ಹೋಗ್ಬೇಕು ಗಾಯ್ಸ್. ಹೌದು ಗಾಯ್ಸ್, ನಾನು ಗಾಡಿಯಲ್ಲಿ ಹೋಗ್ತೀನಿ. ಬೇಬಿ ತಲ ನೀನು ಇರೋದು. ಅದು ಬೇಬಿ. ಏ ಬೇಬಿ. ಅಯ್ಯೋ ಇಲ್ಲ ಹೊಡೆಯಲ್ಲ ಬಾ. ಬರ್ರ ಬರ್ರ ಜಿಂಗ ಲಕ 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 ಬರ್ರ 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 ಜಿಂಗ್ ಚಿಕಿಂಗ್ ಚಿಕ್ ಬರ್ರ 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 ಏ ಬರ್ರ 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 ಬಲೋ ಬಲೋ ಹೇಳು ಚಿನ್ನಿ, ಜಿಂಗ ಲಕ 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 ಅನ್ನು. ಬರ್ರ ಬರ್ರ ಅನ್ನು. ಬಲ್ಲ 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 ಬ್ಲಾಗ್ ಮಾಡೋಣ ಅನ್ನು. ದೊಡ್ಡಪ್ಪ ಗುಡು ಫ್ರೆಶ್ ಬರ್ರ ಚಿನ್ನಿ. ಏ ಎತ್ತೆ ಬರ್ರ ಬರ್ರ ದೊಡ್ಡಪ್ಪ ಗುಡ್ಡಿಗೆ ಕೂಡ ಅನ್ಕಾತ್ರಿ ಅದ್ಲಿ ಮಗುನ ಇವಳು ಆಂಟಿ ನೋಡು ಮೊನ್ನೆ ನಂಕ ನಿನ್ ಕೈನ ಅಂತ ನೀನ್ ಮೆಚ್ಕೊಂಡ್ ಸೀರೆ. ಏನ ಮಮ್ಮಿ ಏನೋ ಕಿರ್ಸ್ತಾ ಐತೆ. ಅಯ್ಯೋ ಸೀಟ್ ಮೇಲೆ ಕಾಲಿ ಕೊಳಲೆ ಕೂತ್ಕೊಳೆ. ಮಗಳು ಯಾವ ತರ ಟಾರ್ಚರ್ ಮಾಡ್ತಾವಳಂದ್ರೆ ಟ್ರೈಲರ್ ಅಷ್ಟೇ, ಇದು ಪಿಕ್ಚರ್ ಅಭಿ ಬಾಕಿ ಹೈ. ನೀನ್ ಇವಾಗ ಸುಸ್ತಾಗ್ಬಿಟ್ರೆ ನಿದ್ದೆ ಬರ್ತೈತಿ ಏನೋ. ಇವತ್ತೇ ನಾನು ನಿನ್ನೆ 1 ಗಂಟೆಗೆ ನಿದ್ದೆ. ಗಾಡಿ ಓಡಿಸ್ತಾಳಂತೆ ಎತ್ತೆ ಸ್ಟ್ಯಾಂಡ್. ನೀನ್
ಏನ ಜಿಬು ಚಿಚಿಕ ಅಮ್ಮ ಮಾ ಆಗ್ತಾಳೆ ಏನ್ ಎಷ್ಟು ಕೊಡ್ತಾ ಇರೋದು ಬಿಡ್ರೆ ಎಷ್ಟು ನಮ್ ಟೀಚರ್ಸ್ ನಮ್ಗೆ ಹೇಳ್ತಾರೆ ಗೈಸ್ 1 ಸೆಕೆಂಡ್ ವೇಸ್ಟ್ ಮಾಡಬಾರ್ದು 1 ಮಿನಿಟ್ ವೇಸ್ಟ್ ಮಾಡಬಾರ್ದು ಅದಕ್ಕೆ 1 ಮಿನಿಟ್ ಆಗ ಒಂದ್ ಆನ್ಸರ್ ಓದ್ಕೊಬೇಕು ಹಂಗೆ ಹೇಳ್ತಾರೆ ಗೈಸ್ ಅದಕ್ಕೆ ನಾವು ಇಲ್ಲಿ ಓದ್ತೀರಿ ಹಿಂಗೆ 1 ಮಿನಿಟ್ ವೇಸ್ಟ್ ಆಗುತ್ತೆ ಅಂತ ಆಮೇಲೆ ಮನೆಗೆ ಬಂದು ನಾನು ಏನೇನು ಅಪ್ಲೈ ಮಾಡ್ಕೊಂಡಿದ್ದೆ ಲಿಪ್ಸ್ಟಿಕ್ ಆಗಿರ್ಬೋದು ಕನ್ಸೀಲರ್ ಆಗಿರ್ಬೋದು ಅದನ್ನೆಲ್ಲ ನೀಟಾಗಿ ಆಯಿಲ್ ಹಾಕಿ ರಿಮೂವ್ ಮಾಡ್ತೀನಿ. ನಾನು ಎಷ್ಟೇ ಸುಸ್ತಾಗ್ತಿರಲಿ ಇದನ್ನು ಫಾಲೋ ಮಾಡ್ತೀನಿ. ಆಗ ಮಾತ್ರ ನಮ್ಮ ಸ್ಕಿನ್ನ ನೀಟಾಗಿ ಮೇಂಟೈನ್ ಮಾಡುತ್ತೆ. ನೀವು ಯಾರಾದರೂ ಮೇಕಪ್ ಎಲ್ಲ ಅಪ್ಲೈ ಮಾಡೋಂಗಿದ್ರೆ ನೀಟಾಗೆಲ್ಲ ರಿಮೂವ್ ಮಾಡಿಕೊಂಡು ಯೂಸ್ ಮಾಡಿ ಮೇಕಪ್ನ. ನನ್ನ ಮೆಹಂದಿ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ. ಜಸ್ಟ್ ಲವಿಂಗ್ ಇಟ್ ಗೈಸ್. ಇವಾಗ ನಾನು ಮೇಕಪ್ ಎಲ್ಲ ಮೇಕಪ್ ಅಂತೀನಿ ಮೆಹಂದಿ ಎಲ್ಲ ಇವಾಗ ಹಾಕ್ಕೊಂಡಿದ್ದೀವಿ ಗೈಸ್. ನಮ್ಮ ಅಕ್ಕದಂತೂ ನೆಕ್ಸ್ಟ್ ಸ್ವಾಮಿ ನಮ್ಮ ಅಕ್ಕನ ನೋಡಿ ಹಿಂಗೆ ಹಾಕೊಂಡು ಇದು ಬೇಕಾಗಿತ್ತ ನಮಗೆ ಅನ್ನೋ ಥರ ಮಾಡ್ಬಿಟ್ಟಳು ನಮ್ಮ ದೀಪು ಇವತ್ತು. ಇದು ಯಾವುದೋ ಮೆಹಂದಿ ಸರಿ ಇಲ್ಲ ಗೈಸ್, ಮುಟ್ಟಿದ್ರೆ ಕಲರ್ ಆಗೋಗ್ತೈತೆ ಆ ಥರ ಮೆಹಂದಿ. ಸೊ ಏನೋ ಒಂದು ಹಾಕ್ಕೊಂಡಿದ್ದೀವಿ, ಪರವಾಗಿಲ್ಲ ಬಿಡಿ. ಇವಾಗ ಒಂದು ಎಕ್ಸ್ಪೀರಿಯೆನ್ಸ್ ಅಂದ್ಕೊಂಡು ನಾವು ಅರ್ಥ ಮಾಡಿಕೊಂಡು ಹೋಗಿ ಮಲ್ಗಕ್ಕೆ ಹೋಗ್ತಾಯಿದ್ದೀವಿ. ಟೈಮ್ ಬಂದು 2:15 ಆಯಿತು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ನೆಕ್ಸ್ಟ್ ವ್ಲಾಗ್ ಬಂದು ಗುರುಪ್ರವೇಶದ ವ್ಲಾಗ್ ಆಗಿರುತ್ತೆ ಅಥವಾ ಗೆಟ್ ರೆಡಿ ವಿತ್ ಮೀ ವಿಡಿಯೋ ಆಗಿರುತ್ತೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ. ಇಷ್ಟ ಆದರೆ ಪ್ಲೀಸ್ ಮೇಕ್ ಶೋರ್ ದಟ್ ಯು ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್, ಲವ್ ಯು ಆಲ್, ಗುಡ್ ನೈಟ್.